ರಾಜ್ಯದಲ್ಲಿ ಮುಂಗಾರು ಶುರುವಾಗಿದೆ. ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸುತ್ತಿದೆ. ಮಳೆ ಹೊಡೆತದಿಂದ ಹತ್ತಾರು ಅವಾಂತರ ಸೃಷ್ಟಿಯಾಗಿದೆ. ಮನೆಗಳಿಗೆ ನೀರು ಮುತ್ತಿಗೆ ಹಾಕ್ತಿದೆ. ಬೆಳೆಗಳನ್ನು ಆಹುತಿ ಪಡೆದಿದೆ. ಜನ ಸಾವಿನ ಭಯಕ್ಕೆ ಸಿಲುಕಿದ್ದಾರೆ. ವಿದ್ಯಾರ್ಥಿಗಳು ಪ್ರಾಣ ಪಣಕ್ಕಿಟ್ಟು ಶಾಲೆಗೆ ಹೋಗ್ತಿದ್ದಾರೆ. ಇದು ಟೀಚರ್ ಹಳ್ಳಕೊಳ್ಳಗಳು ಭೋರ್ಕರಿಯುತ್ತಿವೆ. ರಸ್ತೆಗಳು ಹೊಳೆಗಳಂತಾಗಿವೆ. ಶಾಲೆಗೆ ಹೋಗಲು ಮಕ್ಕಳು ಸಾಹಸ ಮಾಡುವಂತಾಗಿದೆ. ರಾಜ್ಯಾದ್ಯಂತ ಮುಂಗಾರು ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಕೋಡಿ ಬಿದ್ದ ಕೆರೆ, ಸೇತುವೆ ಮೇಲೆ ಸಾವಿನ ಸಂಚಾರ. ರಸ್ತೆ ಯಾವುದು, ಹಳ್ಳ ಯಾವುದು ಗೊತ್ತಾಗ್ತಿಲ್ಲ. ಕೆರೆ ಕೋಡಿ ಬಿದ್ದು ನೀರು ಧೋವಂತ ಹರಿದಿದೆ. ಜನ ಕೈ ಕಟ್ಕೊಂಡು ನೋಡ್ತಿದ್ರೆ ಬಾಲಕ ತನ್ನಿಬ್ಬರು ತಂಗಿಯರ ಕೈ ಹಿಡಿದು ಭಯದಲ್ಲೇ ರಸ್ತೆ ದಾಟ್ತಿದ್ದಾನೆ. ಇದು ಚಿಕ್ಕಮಗಳೂರಿನ ಟೀಚರ್ಸ್ ಕಾಲೋನಿ. ಇಲ್ಲಿನ ಹುಣಸೇಹಳ್ಳಿ ಕೆರೆ ಮಳೆಯಿಂದ ಕೋಡಿ ಬಿದ್ದಿದೆ. ತಗ್ಗು ಪ್ರದೇಶಗಳಲ್ಲಿರುವ ಮನೆಗಳತ್ತ ನೀರು ನುಗ್ಗಿದೆ. ಕೆರೆ ಸೇತುವೆ ಮೇಲೂ ನೀರು ರಭಸವಾಗಿ ಹರಿಯುತ್ತಿದ್ದು ಮಕ್ಕಳು ಸೇರಿದಂತೆ ಗ್ರಾಮಸ್ಥರು ಜೀವ ಭಯದಲ್ಲೇ ಓಡಾಡ್ತಿದ್ದಾರೆ. ಕಾರು, ಬೈಕ್ಗಳು ಕೊಚ್ಚಿ ಹೋಗಿವೆ. ಏನಮ್ಮ ಇದು ಕತೆ? ಮಳೆಗೆ ಕಲ್ಯಾಣ ನಗರದ ರಸ್ತೆಗಳು ಕೆರೆಯಂತಾಗಿವೆ. ನಗರಾಭಿವೃದ್ಧಿ ಪ್ರಾಧಿಕಾರ ನಿರ್ಮಿಸಿರೋ ಲೇಔಟ್ನಲ್ಲಿ ರಾಜಕಾಲುವೆ ತುಂಬಿ ನೀರು ಮನೆಗಳಿಗೆ ನುಗ್ತಿದೆ. ಬೆಳಗಾವಿಯಲ್ಲೂ ಮಳೆ ಅಬ್ಬರಿಸಿದೆ. ರಾಮದುರ್ಗದ ಉಡಚಮ್ಮನಗರ, ಲಕ್ಷ್ಮೀನಗರ ನಡುವಿನ ಹಳ್ಳದಲ್ಲಿ ನೀರು ಭೋರ್ಗರೆಯುತ್ತಿದೆ. ಪ್ರವಾಹದಂತಹ ನೀರಲ್ಲೇ ಶಾಲೆಗೆ ಮಕ್ಕಳನ್ನ ಕಳಿಸಲು ಪೋಷಕರು ಪರದಾಡ್ತಿದ್ದಾರೆ. ಗೋಕಾಕ್ನಲ್ಲಿ ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ರಸ್ತೆಗೆ ಬೀಳ್ತಿದ್ದು ಕೊಣ್ಣೂರು ರಸ್ತೆಯಲ್ಲಿ ಆತಂಕ ಎದುರಾಗಿದೆ. ವಿಜಯಪುರದಲ್ಲೂ ಮಳೆ ಅವಾಂತರ ಸೃಷ್ಟಿಸಿದ್ದಾನೆ. ಇಬ್ರಾಹಿಂ ನಗರದಲ್ಲಿ ಮನೆಗಳಿಗೆ ಜಲದಿಗ್ಬಂಧನ ಬಿದ್ದಿದೆ. ರಸ್ತೆಯಲ್ಲಿ ಮೊಣಕಾಲುದ್ದ ನೀರು ನಿಂತಿದ್ದು ದವಸ ಧಾನ್ಯ ಪಾತ್ರೆಗಳೆಲ್ಲ ನೀರು ಪಾಲಾಗಿವೆ. ಯಾಕಂದ್ರೆ 300 ಮನಿ ಒಳಗಂದ್ರ ಯಾರ ಮನ್ಯಾಗನು ಒಂದು ಅಕ್ಕಿ ಇಲ್ಲ, ಜೋಳ ಇಲ್ಲ, ಎಲ್ಲ ಸತ್ಯನಾಶ ಆಗೋಗ್ಬಿಟ್ಟವು. ಎಲ್ಲ ನೀರು ಹೊಕ್ಕಿ ಎಲ್ಲ ಇದು ಆಗ್ಬಿಟ್ಟವು. ಈ ಸಣ್ಣ ಸಣ್ಣ ಹುಡುಗರು ಅದಾರ, ಅವ್ರ ಪರಿಸ್ಥಿತಿ ಹಂಗ, ಅವ್ರು ಬಡವ್ರ ಮಂದಿಯಾರ ಅದಾರ, ಅವ್ರ ಪರಿಸ್ಥಿತಿ ಅದು. ಯಾಕಂದ್ರೆ ಸರ್ ಅದು ಮೇನ್ ನಮ್ಮ ಭಾರತಿ ಮೆಂಬರ್ನು ಪೂರ್ತಿ ಇದು ಡ್ರೈನೇಜ್ ಮಾಡ್ಯಾರ, ಅದು ಗಟರ್ ಮಾಡ್ಯಾರ. ಅವ್ರಿಗೆ ಮುಂದೆ ನಮ್ಮ ಮೆಂಬರಿಗೆ ಮುಂದೆ ಹೋಗಲಾಕ ಚಾನ್ಸ್ ಕೊಡಲಾಗ್ಯಾರ ಅವ್ರು. ಇನ್ನು ಮನಗೂಳಿ ಅಗಸಿಯಲ್ಲಿ ಬೈಕ್ ಸವಾರರು ಮಳೆ ನೀರಿನಲ್ಲಿ ಹೈರಾಣಾದ್ರು. ರಸ್ತೆಯಲ್ಲಿ ಹರಿಯುತ್ತಿದ್ದ ನೀರಿನಲ್ಲಿ ಬೈಕ್ಗಳನ್ನ ಕೊಂಡೊಯ್ಯಲು ಸರ್ಕಸ್ ಮಾಡಿದ್ರು. ಕೊಪ್ಪಳದ ಯಲಬುರ್ಗಾ ತಾಲೂಕಿನ ಚಿಕ್ಕೊಪ್ಪ ಬಳಿ ಸೇತುವೆ ಕೊಚ್ಚಿ ಹೋಗಿದೆ. ನೀರಿನಲ್ಲಿ ಕೊಚ್ಚಿ ಹೋಗ್ತಿದ್ದ ಯುವಕನನ್ನ ಸ್ಥಳೀಯರು ರಕ್ಷಿಸಿದ್ದಾರೆ. ಬಳ್ಳಾರಿಯ ಬಂಡಿಮೋಟ್ನಲ್ಲಿ 50ಕ್ಕೂ ಹೆಚ್ಚು ಮನೆ ಜಲಾವೃತವಾಗಿದೆ. ಬಸ್ ನಿಲ್ದಾಣ, ಲಾರಿ ಟರ್ಮಿನಲ್, ಅಂಡರ್ ಪಾಸ್ಗೆ ಜಲಾಘಾತ ತಟ್ಟಿದೆ. ಏನೇ ಹೇಳಿ, ರಾಜ್ಯದಲ್ಲಿ ಮುಂಗಾರು ಚುರುಕಾಗಿದ್ದು ರೈತರ ಮೊಗದಲ್ಲಿ ಹರ್ಷ ಮೂಡಿದೆ. ಬ್ಯೂರೋ ರಿಪೋರ್ಟ್, TV9. ರಾಜ್ಯದೆಲ್ಲೆಡೆ ವರ್ಷಧಾರೆ ಜೋರಾಗಿದೆ. ಕೆರೆ ಕಟ್ಟೆಗಳು ತುಂಬಿ ಕೋಡಿ ಬಿದ್ದಿವೆ. ಬೇಸಿಗೆಯಲ್ಲಿ ಬರಿದಾಗಿದ್ದ ನದಿ ತೊರೆಗಳು ಮರುಜೀವ ಪಡೆದುಕೊಂಡಿವೆ. ಪ್ರವಾಸಿ ತಾಣಗಳಿಗೆ ಲಗ್ಗೆ ಇಡ್ತಿರೋ ಜನರು ನೀರಿನಲ್ಲಿ ಆಟವಾಡ್ತಾ ಎಂಜಾಯ್ ಮಾಡ್ತಿದ್ದಾರೆ. ಬಂಡೆಗಳ ನಡುವೆ ಹಾಲ್ನೊರೆಯಂತೆ ನೀರು ಧುಮ್ಮಿಕ್ಕುತ್ತಿದೆ. ಪ್ರಕೃತಿಯ ಮಡಿಲಲ್ಲಿ ಜಲಪಾತ ಪ್ರವಾಸಿಗರನ್ನ ಸೆಳೆಯುತ್ತಿದೆ. ಮುಂಗಾರು ಆರಂಭವಾಗಿದ್ದು ಜಲಮೂಲಗಳಿಗೆ ಜೀವ ಕಳೆ ಬಂದಿದೆ. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಹಿರೇಗುತ್ತಿಯಲ್ಲಿರುವ ಇದು ವಿಭೂತಿ ಜಲಪಾತ. ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಜೋರಾಗಿದ್ದು ಜಲಪಾತಕ್ಕೆ ಜೀವ ಕಳೆ ಬಂದಿದೆ. ಸಾವಿರಾರು ಪ್ರವಾಸಿಗರು ಜಲಪಾತಕ್ಕೆ ಬಂದು ಎಂಜಾಯ್ ಮಾಡ್ತಿದ್ದಾರೆ. ಸೊ ಎಷ್ಟು ಸಲ ಬಂದರೂ ವಾಟರ್ ಫಾಲ್ಸಿಗೆ ಇನ್ನೂ ಹೋಗಬೇಕೆ ಅನಿಸುತ್ತೆ. ಯಾಕಂದರೆ ತುಂಬ ಎಂಜಾಯ್ಮೆಂಟ್ ಮಾಡ್ತೀವಿ, ಕಂಟಿನ್ಯೂಸ್ ಆಗಿ ನೀರು ಫ್ಲೋ ಇರುತ್ತೆ. ಸೊ ಎಲ್ಲ ಸಖತ್ತಾಗಿತ್ತು. ಜಸ್ಟ್ ಬರೋವಾಗ ಸ್ವಲ್ಪ ರಸ್ತೆ ಕನ್ಸ್ಟ್ರಕ್ಷನ್ ಅದೆಲ್ಲ ಸ್ವಲ್ಪ ಇದು ಆಗಿತ್ತಲ್ಲ, ಸೊ ಅದು ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಬರೋರಿಗೆ ಇನ್ನೂ ಈಸಿ ಆಗುತ್ತೆ.
ತುಮಕೂರು ಜಿಲ್ಲೆಯಲ್ಲಿಯೂ ಭರ್ಜರಿಯಾಗಿ ಮಳೆ ಸುರಿಯುತ್ತಿದೆ. ಮಳೆಯಿಂದ ಕೊರಟಗೆರೆ ಬಳಿಯ ಜಂಪೇನಹಳ್ಳಿ ಕೆರೆ ಕೋಡಿ ಬಿದ್ದಿದೆ. ಕೃಷಿ ಚಟುವಟಿಕೆಗಳು ಬಿರುಸಾಗಿದೆ. ಬಾಗಲಕೋಟೆಯಲ್ಲಿ ಮಲಪ್ರಭಾ ನದಿ ಮೈದುಂಬಿದ್ದು ಗುಳೇದಗುಡ್ಡ ತಾಲೂಕಿನ ಆಸಂಗಿ ಬ್ಯಾರೇಜ್ ಉಕ್ಕಿ ಹರಿಯುತ್ತಿದೆ. ಹಾಗೆಯೇ ಬಾದಾಮಿಯ ಗೋವನಕೊಪ್ಪ ಬಳಿ ಸೇತುವೆ ಮೇಲೆ ನೀರು ಹರಿಯಲು ಕೆಲವೇ ಅಡಿಗಳಷ್ಟು ಬಾಕಿ ಇದೆ. ಉತ್ತರ ಕನ್ನಡದಿಂದ ಸೂರಜ್, ಬಾಗಲಕೋಟೆಯಿಂದ ರವಿ ಜೊತೆ ಮಹೇಶ್, ಟಿವಿ9 ತುಮಕೂರು.